ಸಿದ್ಧಾಂತ್ ಏನು ಮಾಡೋದು ಸಿದ್ಧಾಂತ್? ಈಗ ಏನು ಮಾಡೋದು? ಪೂಜಾ ನಿಂತ ಪರಿಸ್ಥಿತಿ ಒಳಗೆ ಈ ಕಾರು ಸ್ಟಾರ್ಟ್ ಆಗ್ಬತ್ತು. ಅಯ್ಯೋ ದೇವ್ರೇ, ನಂದು ಎಂಥ ಪರಿಸ್ಥಿತಿಯಪ್ಪ. ನಾ ಯಾರಿಗೇನು ಮೋಸ ಮಾಡಿನ ಅಂತೇಳಿ ನನಗೆ ಇಂಥ ಪರಿಸ್ಥಿತಿ ತಂದಿದ್ದೇವ್ರಿ ನೀನು. ದೇವ್ರೇ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ನೀನು ಇಷ್ಟು ಬೇಜಾರು ಮಾಡ್ಕೊಂಡು ನನಗೆ ನೋಡೋಕ್ಕಾಗಿಲ್ಲ. ನೋಡೋಣ, ಏನಾದರೂ ಒಂದು ದಾರಿ ಸಿಗುತ್ತೆ. ನಾನು ಇಲ್ಲಿ ಯಾರಾದರೂ ಸಿಗ್ತಾರ, ಏನಾದರೂ ಆಗುತ್ತಾ ಅಂತ ನೋಡಿ. ನೀನು ಇಲ್ಲೇ ಇದ್ದ ಅದಕ್ಕೆ ಹೋಗೋಣ. ಇಷ್ಟೊತ್ತಿನಲ್ಲಿ ಈ ರೋಡ್ನಾಗ ಯಾರು ಸಿಗ್ತಾರೆ ಸಿದ್ಧಾಂತ್? ಅಷ್ಟಕ್ಕೂ ಈ ರೋಡ್ ಸೇಫ್ ಅಲ್ಲ, ಒಂದು ಗಾಡಿ ಸಹಿತ ಅಡ್ಡಾಡುವಲ್ಲೂ ಇಲ್ಲೇ. ಇಂಥ ಟೈಮ್ ಒಳಗೆ ಈ ಗಾಡಿ ಕೆಟ್ಕೊಂತೈತಲ್ಲ ದೇವ್ರೆ. ಅಲ್ಲ, ನಮ್ಮ ಜೊತೆ ಆ ದೇವ್ರ ಅದಾನ, ಅಲ್ಲಿ ಕೆಡ್ಸ್ಕೊಬೇಡ. ಆ ಗಾಡಿ ಒಳಗೆ ಪ್ರೀತಿ ವೈನಿ ಇಬ್ಬರು ಅದಾರ. ನೀ ಗಾಡಿ ಒಳಗೆ ಹೊರಗೆ ಬರಬೇಡ, ನಾ ಯಾರಾದ್ರೂ ಇದ್ರು ನೋಡ್ತೀನಿ. ಸಿದ್ಧಾಂತ್ ಬೇಡ, ಬೇಡ ಸಿದ್ಧಾಂತ್ ಬೇಡ. ನನ್ನ ಹೆಂಡತಿ ಜೀವ ಉಳ್ಸಕ್ಕೆ ಹೋಗಿ ನೀ ಅಪ್ಪ ಬೈಕ್ ಸಿಗಕ್ಕೆ ಹೋಗ್ಬೇಡ. ಯಾಕೋ ನಂಗೆ ರೋಡ್ ಸೇಫ್ ಅನ್ಸತ್ತಿಲ್ಲ. ಬೇಡ ಬೇಡ, ಈ ದೇವ್ರದಾನ, ಏನಾದರೂ ಒಂದಾಗತ್ತೆ. ನೀ ಕಾರೊಳಗೆ ಕೊಡ್ಬಾ. ಅಲ್ಲ ಪ್ಲೀಸ್, ಯಾಕೆ ಅರ್ಥ ಮಾಡ್ಕೋತಿಲ್ಲ ಸಿಚುವೇಶನ್? ನಿನಗೆ ಅವ್ರ ಹೆಂಡತಿ ಆಗಿರ್ಬೋದು, ನನಗೆ ಅವ್ರು ಕಾಣ್ತಾರ ನೋಡು. ಅವರು ಪಾಪ ಇಬ್ಬರು ಸೇಫ್ ಆಗಿರ್ಬೇಕು. ನನಗೇನೂ ಆಗಿಲ್ಲ, ಇಲ್ಲಿ ಯಾರೂ ಇಲ್ಲ, ಏನೂ ಆಗಿಲ್ಲ. ನೀ ಅಲ್ಲಿ ಇಲ್ಲೇ ಇದ್ದ ವೈನಿನ ನೋಡ್ಕೊ. ಈ ಕಾರೊಳಗೆ ಕೂಡ ಸಿದ್ಧಾಂತ್ ಹೇಳೋದು ತಿಳ್ಕೊಪ್ಪ ಸ್ವಲ್ಪ. ಅಣ್ಣ ಅಣ್ಣ, ಇದು ಮಾತಾಡ್ಕೊಂಡು ನಿಲ್ಲೋ ಸಿಚುವೇಶನ್ ಅಲ್ಲ ಅಣ್ಣ. ಅಯ್ಯೋ ದೇವ್ರೆ, ನನ್ನ ಹೆಂಡತಿನ ಉಳಿಸ್ಕೊಳಕ್ಕೆ ಹೋಗಿ ನೀನೆಲ್ಲ ಅಪ್ಪಾಯ ಬೈಕ್ ಸಿಕ್ಕಾಕೋತಿ ಅಂತ ಭಯ ನನ್ಗೆ. ಅಮ್ಮ ದೇವ್ರೆ, ನನಗೆ ಯಾಕಿಂತ ಪರಿಸ್ಥಿತಿ ಕೊಟ್ಟಿಪ್ಪ. ಅಮ್ಮ ಅಕ್ಕ ಅಕ್ಕ ಭಾಳ ಪೇನಾಗತ್ತದ ಅಕ್ಕ. ಅಯ್ಯೋ ದೇವ್ರೆ, ಇಂಥ ಸಿಚುವೇಶನ್ ಒಳಗೆ ಕಾರ್ ಕೆಟ್ಕೊಂಡಿದ್ದಲ್ಲಪ್ಪ ದೇವ್ರೆ. ದೇವ್ರೆ ದಯವಿಟ್ಟು ನಮ್ಮ ಅಕ್ಕನ ಪಾಪನ ಉಳಿಸ್ಕೊಡಪ್ಪ. ಅಕ್ಕ ಸ್ವಲ್ಪ ಸಮಾಧಾನ ಅಕ್ಕ. ಅಕ್ಕ ನೀರು ಕುಡಿತೀಯ? ಅಮ್ಮ ಅಮ್ಮ, ನಂಗೇನು ಬೇಡ ಪ್ರೀತಿ, ಏನು ಬೇಡ. ಅಯ್ಯೋ ದೇವ್ರೆ, ಇದೆಂಥ ಸಿಚುವೇಶನ್ ಅಪ್ಪ. ತಂದೆ ದಯವಿಟ್ಟು ದಯವಿಟ್ಟು ಅಮ್ಮ ಬಾಲಮಿ ಬಂದ ನಮ್ಮ ಎಂಥ ಸಿಚುವೇಶನ್ ಒಳಗೂ ನೀ ಪಾರು ಮಾಡಿ ತಾಯಿ. ಹೆಂಗಾರ ಮಾಡಿ ನನ್ನ ಹೆಂಡತಿ ನಮಗನ್ನು ಕಾಪಾಡುವ. ನನ್ನ ಹೆಂಡತಿ ನಮಗನ್ನು ಕಾಪಾಡ ತಾಯಿ, ಕಾಪಾಡು. ಅಯ್ಯೋ ಅಯ್ಯೋ ಭಗವಂತ, ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ. ಮಾಮ, ಸಿದ್ಧಾರ್ಥ ಮಾಮ. ಏನಾಯ್ತು ಪ್ರೀತಿ? ಅಯ್ಯೋ ಸಿದ್ಧಾರ್ಥ ಮಾಮ ಭಾಳ ಒದರತಾಳ ಅಕ್ಕ, ಮಳೆ ಬೇರೆ ಸ್ಟಾರ್ಟ್ ಆಯ್ತು. ನನಗೂ ಏನು ಮಾಡ್ಬೇಕು ತಿಳತ್ತ ಇಲ್ಲ. ಅಯ್ಯೋ ರೀ, ಪ್ಲೀಸ್ ರೀ, ನನ್ ಕಾಪಾಡ್ರಿ. ಅಮ್ಮ ಬರ್ರಿ, ಇಲ್ಲೇ ಕಾರ್ ಒಳಗದಾರ ಬರ್ರಿ. ಸಿದ್ಧಾರ್ಥ, ಯಾರಾದ್ರೂ ಬಂದ್ರ? ಅಮ್ಮ ಯಾರಮ್ಮ ನೀವು? ಅಯ್ಯೋ ರೀ, ಅಯ್ಯಮ್ಮ ನಂಗೆ ಈ ಸಲ ಆಗತ್ತಿಲ್ಲ, ನನ್ ಕಾಪಾಡಿ. ಪೂಜಾ ಅಪ್ಪ, ಸಿದ್ಧಾರ್ಥ. ಅಮ್ಮ ನಾ ಯಾರು, ನಾ ಏನು ಅಂಥೇಳಿ ಆಮೇಲೆ ಹೇಳ್ತೀನಿ. ನಿನ್ನ ಹೆಂಡತಿ ಹೆರಿಗೆ ನೋವಿಂದ ಒದ್ದಾಡಕತ್ತಾಳಲ್ಲ? ಹೌದು, ನಮ್ಮ ಪರಿಸ್ಥಿತಿಗೆ ಭಾಳ ಕೆಟ್ಟೈತ್ರಿ. ನನ್ನ ಹೆಂಡತಿ ಮಗನ್ನು ಹೆಂಗಾರ ಉಳಿಸ್ಕೊಡ್ರಿ. ಕಾರು ಕೆಟ್ಟು ನಿಂತೈತಿ. ನಮ್ಗೇನು ಮಾಡೋಕ್ಕೂ ಆಸ್ಪದನ ಇಲ್ದಂಗಾಗೈತಿ. ಮಳೆ ಬೇರೆ ಜೋರಾಗೈತಿ, ಈಗ ನೋವು ಬೇರೆ ಭಾಳ ಜೋರಾಗೈತ್ರಿ. ಗೊತ್ತಾಯ್ತಪ್ಪ. ನಿಮ್ಮ ಸಹಾಯಕ್ಕೆ ಯಾರೂ ಇಲ್ಲ ಅಂಥೇಳಿ ನಾನು ಬಂದಿದ್ದು. ಇಲ್ಲೇ ಒಂದು ದೇವಸ್ಥಾನ ಐತಿ, ನಿಮ್ಮ ಹೆಂಡತಿನ ಕರ್ಕೊಂಡ್ಬರ್ತೀಯಾ? ಸಿದ್ಧಾರ್ಥ ಮಾಮ, ಅಕ್ಕ ಭಾಳ ಒದ್ದಾಡ್ತ ಮಾಮ. ಹೌದಾ? ಇಲ್ಲೇ ಈ ಅಮ್ಮಾರು ಬಂದಾರ, ಇಲ್ಲೇ ಒಂದು ಗುಡಿ ಐತಂತ, ಅಲ್ಲಿ ಕರ್ಕೊಂಡು ಹೋಗಿ ಏನು ಮಾಡ್ತಿ ಮಾಮ ಈ ಟೈಮ್ ಒಳಗೆ? ಅಲ್ಲ, ನಾ ಹೋಗ್ಬೇಕಾಗಿರೋದು ಹಾಸ್ಪಿಟಲ್ಗೆ ಮಾಮ. ಗುಡಿ ಕರ್ಕೊಂಡು ಹೋಗಿ ಏನು ಮಾಡ್ತೀಯ? ಆಕೆ ಜೀವ ಜೊತೆ ಆಟ ಆಡತ್ತೀಯ ನೀನು? ಅಯ್ಯೋ ಇಲ್ಲಪ್ಪ, ಇಲ್ಲ, ಈಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಆಗ್ತಿಲ್ಲ. ಈಗ ಮಳೆ ಒಳಗೆ ಕಾರ್ ಒಳಗೆ ಏನಾದರೂ ಒಂದು ದಾರಿ ಹುಡ್ಕೋಣ. ಇಲ್ಲಿ ಒಂದು ಗುಡಿ ಐತಂತಲ್ಲ, ಅಲ್ಲಿ ಕರ್ಕೊಂಡು ಹೋಗೋಣ. ಹೌದಮ್ಮ, ಇಲ್ಲೇ ಒಂದು ದೇವಸ್ಥಾನ ಐತಿ. ನಾನು ಸಾವಿರಾರು ಹೆರಿಗೆ ಮಾಡಿಸಿ ಸೋಲ್ಕಿಟ್ಟಿದ್ದೀನಿ. ನಾನು ಅಕ್ಕಿ ಡೆಲಿವರಿ ಮಾಡಿಸ್ತೇನೆ. ಕರ್ಕೊಂಬರ್ರಿ, ಇಲ್ಲೇ ಗುಡಿ ಐತಿ, ಕರ್ಕೊಂಬರ್ರಿ. ನಾನು ಮುಂದೆ ಹೋಗಿರ್ತೀನಿ, ಹಿಂದಿಂದ ಬರ್ರಿ. ಏನು ನೀವು ಮಾಡಿಸ್ತೀರಾ? ಅಮ್ಮ, ಅಕ್ಕಂದು ಸಿಚುವೇಶನ್ ಭಾಳ ಕ್ರಿಟಿಕಲ್ ಐತಿ. ಡಾಕ್ಟ್ರು ಹಾಸ್ಪಿಟಲ್ ಒಳಗೆ ಹೆರಿಗೆ ಆಗ್ಬೇಕಂತಿಲ್ಲಾರ. ಇಂಥ ಟೈಮ್ ಒಳಗೆ ನಾವು ರಿಸ್ಕ್ ತಗೋದು ಬೇಕಾ?
ವೈದ್ಯೋ ನಾರಾಯಣ ಹರಿ. ವೈದ್ಯ ಹೇಳಿತು ಕಡಿಮೆ ಐತಿ, ಆದ್ರೆ ಹೆದರ್ಬೇಡವ. ನಿಮ್ಮ ಅಕ್ಕನ ಮಗು ಎರಡು ಕ್ಷೇಮವಾಗಿ ಬರ್ತಾವ. ನನ್ನ ನಂಬಿ ನನ್ನ ಹಿಂದೆ ಬರ. ಅಲ್ಲಮ್ಮ, ಅದು ನನಗೆ ಪ್ರತಿಯೊಂದು ಗೊತ್ತೈತಿ, ಪ್ರತಿಯೊಂದು ತಿಳಿದೈತಿ. ಯಾವುದೇ ಸಮಯ ಸಂದರ್ಭ ಇಲ್ಲ, ದೇವರು ಯಾರಿಗೂ ಯಾರನ್ನು ಪರಿಚಯ ಮಾಡಿಸಲ್ಲ. ನಮ್ಮನ್ನು ನಿಮ್ಮ ಇಂಥ ಪರಿಸ್ಥಿತಿ ಒಳಗೆ ಪರಿಚಯ ಮಾಡಿಸಿದಾನಂತಂದ್ರೆ ಅದಕ್ಕೊಂದು ಕಾರಣ ಐತಿ. ನಿಮ್ಮ ಅಕ್ಕನ ಹೆರಿಗೆ ನನ್ನ ಕೈಯಾರೆ ಆಗ್ಬೇಕನ್ನೋದು ಆ ವಿಧಿ ಲಿಖಿತದೊಳಗೆ ಬರಲಾಗೈತಿ. ಅದನ್ನ ಯಾರಿಂದ ತಪ್ಸಕ್ಕಾಗಲ್ಲ. ನೀವು ಅವನ್ನ ಕರ್ಕೊಂಡ್ಬನ್ನಿ. ಬರ್ರಿ, ಬೇಗ ಬರ್ರಿ. ಇಲ್ಲೇ ಗುಡಿ ಬಾಜುಕ ನನ್ನ ಮನೆ ಐತಿ. ನಾನು ಹೆರಿಗೆಗೆ ಏನು ಬೇಕೋ ಅದನ್ನು ಪ್ರತಿಯೊಂದು ಸಿದ್ಧ ಮಾಡ್ತೀನಿ. ಸರಿ ಅಮ್ಮ, ಸರಿ. ಅಲ್ಲ, ಈ ಟೈಮ್ ಒಳಗೆ ಅವ್ರಿಗೆ ದೇವ್ರು ಸಿಕ್ಕಂಗೆ ಸಿಕ್ಕಾರನ್ನ ಯಾರಿಗೆ ಗೊತ್ತು. ಅಕ್ಕನ ಹನಿ ವರ್ಗೊಳಗೆ ಒಳಗೆ ಡೆಲಿವರಿ ಆಗ್ಬೇಕಂತ ಬರ್ತೈತೆ ಅನಿಸ್ತೈತಿ. ನೋಡು, ನಮ್ಗೇನೂ ಇಲ್ಲದೇ ಇರೋ ಸಿಚುವೇಶನ್ ಒಳಗೆ ನೀನು ಹುಳ್ಕಟ್ಟಿ ಸಿಕ್ಕರು ಆ ಥರ ಈ ಪರಿಸ್ಥಿತಿ ಒಳಗೆ ಕರ್ಕೊಂಡು ನೋಡಿ. ಅಣ್ಣ ಪೂಜಾ ಬೆನ್ನ ಕರ್ಕೊಂಡು ನೋಡಿ. ಅಮ್ಮ, ಅಯ್ಯೋ, ಅಕ್ಕ ನೋಡಿದ್ರೆ ಪೇನ್ ಜಾಸ್ತಿ ಆಗತ್ತವು, ಇಲ್ಲಿ ನೋಡಿದ್ರೆ ಮಳೆ ಹಚ್ಚಕಟ್ಟೆ ಆಗ್ತೈತಿ, ಕಾರ್ ನೋಡಿದ್ರೆ ಕೆಟ್ಕೊಂತೈತಿ. ಈ ಪರಿಸ್ಥಿತಿ ಅಂದ್ರೆ ಹಿಂಗೆ ಬರ್ತದ. ಸರಿ ಮಾಮ, ಇಂಥ ಟೈಮಲ್ಲಿ ರಿಸ್ಕ್ ತಗೋದು ಬೇಡ. ಅವ್ರಿಗೆ ಎಷ್ಟೋ ಹೆರಿಗೆ ಮಾಡಿ ರೂಢಿ ಇದಂತ, ಮೊದಲಿನ ಕಾಲದೊಳಗೆ ಮಾಡ್ತಿದ್ರಲ್ಲ. ನಡಿ ನಡಿ, ಕರ್ಕೊಂಡು ಹೋಗು, ನಡಿ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಪೂಜಾ ಕರ್ಕೊಂಡು ಹೋಗು. ಸಿದ್ಧ, ನಡಿ. ಲಗುನ, ಬೇಗ ಬೇಗ. ಅಮ್ಮ ತಾಯಿ ಬಾದಾಮಿ ಬನ್ಸಕ್ರಿ, ನಮ್ಮ ಅಕ್ಕನ ಮಗುನ ನೀನೇ ಕಾಪಾಡ್ಬೇಕವ. ಬನ್ನಿ, ಬೇಗ ಬನ್ನಿ, ತಡ ಮಾಡಬೇಡಿ. ಹಾ ಅಮ್ಮ, ಕರ್ಕೊಂಬರತ್ತೀವಿ. ಅಯ್ಯೋ ಭಗವಂತ, ನಮ್ಮ ಅಕ್ಕನ ಈ ಪರಿಸ್ಥಿತಿ ಒಳಗೆ ನಂಗೆ ನೋಡೋಕ್ಕಾಗತ್ತೆ. ಇವ್ರು ನೋಡಿದ್ರೆ ಫೋನ್ ಹಚ್ಚೀನಿ, ಎಷ್ಟೊತ್ತಾತು, ಇಷ್ಟೆಲ್ಲ ಆದರೂ ಇನ್ನೂ ಮನೆಗೆ ಬಂದಿಲ್ಲ. ಕೌಸಲಕ್ಕ, ಅಯ್ಯೋ ಕೌಸಲಕ್ಕ, ಕಣ್ಣಾಗ ನೀರು. ಯವ್ವ, ಒರೆಸ್ಕೊತಾಯಿ, ನಿನ್ನ ಕಣ್ಣಾಗ ನೀರು ನೋಡಿ ನನಗೆ ಮನಸ್ಸಕ್ಕೆ ತಡಿವಾದವ. ಏನು ಮಾಡೋದು ಶಾರಕ, ನಮ್ಮ ಪರಿಸ್ಥಿತಿ. ಎಷ್ಟು ಆಸೆ ಪಟ್ಟಿದ್ದೆ. ಹಂಗಾರ ಆಸೆ ಪಟ್ಟಂಗೆ ಪೂಜಾ ಪ್ರೆಗ್ನೆಂಟು ಆದ್ಲು. ಆದ್ರೆ ಕೊನೆ ಕ್ಷಣದೊಳಗೆ ಹಿಂಗೆಲ್ಲ ಆಗತ್ತಿದ್ದಿಲ್ಲ. ನಾ ಬರ್ತೀನಿ ಅಂತಂದ್ರೆ ಈ ಹುಡುಗರು ನನ್ನ ಬೇಡ, ನಿಂಗೆ ಹಾರ್ಟ್ ಪೇಷಂಟು, ನೀ ಇದನ್ನೆಲ್ಲ ನೋಡಿಬೇಡ ಅಂತ ಮನೆ ಒಳಗೆ ಬಿಟ್ಟು ಹೋದ್ರೆ. ಅಲ್ಲ, ನಂಗೆ ಎಷ್ಟು ಹೆರಿಗೆ ನೋಡಿಲ್ಲ ಅಂತಾನೆ ನಂಗೆ ಮನಸ್ಸು ತಡಿವತ್ತು. ಹುಡುಗಿ ಸಿದ್ಧಾರ್ಥ ಎಂದು ಬಾಯಿ ಮಾಡಲಿದ್ದವ ನಂಗೆ ಬಾಯಿ ಮಾಡಿ ಮನೆ ಒಳಗೆ ಇರೋಂಗೆ ಮಾಡಿಬಿಟ್ಟ. ಅಕ್ಕ, ಯಾಕೆ ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಿ? ಸಿದ್ಧಾರ್ಥ ಮಾಡಿದ್ದು ಕರೆನಲ್ಲ. ನೋಡು, ನೀನು ಮೊದಲಿನಂಗಲ್ಲ, ನಿನ್ನ ಆರೋಗ್ಯ ಸರಿ ಇಲ್ಲ. ನೀನು ಈಗ ಪೂಜಾ ಅವರೆಲ್ಲ ಕರ್ಕೊಂಡು ಹೋಗಿ ಚೆನ್ನಾಗಿ ಡೆಲಿವರಿ ಮಾಡಿಸ್ತಾರೆ. ನೋಡು, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಪೂಜಾ ಅಂದು ಆ ಪಾಪಂದು ಆಯುಷ್ ಗಟ್ಟಿಯಾಗೈತಕ್ಕ. ಯಾವಾಗ ಅವ್ರ ಕೈ ಬಿಟ್ಟು ಹೋಗ್ಬೇಕಾಗಿತ್ತು. ಸಿದ್ಧಾರ್ಥ ಹರಸಾಹಸ ಪಟ್ಟ ಅಲ್ಲೆಲ್ಲೋ ದವಾಖಾನೆ ಕರ್ಕೊಂಡು ಹೋಗಿ ಉಳಿಸ್ಕೊಂಡು ಬರಲಿಲ್ಲ. ಹಂಗೆ ದೇವರು ಸ್ವಲ್ಪ ಕೊಡತ್ ಬಂದು ಕಾಡಿಸ್ತಾನೆ. ಆದ್ರೆ ಖಂಡಿತ ನೀ ಅಂದ್ಕೊಂಡಿದ್ದಾಗೆ ಆಗತ್ತೆ, ಕೊಟ್ಟೆ ಕೊಡ್ತಾನೆ. ನಿಂಗೊಂದು ಮೊಮ್ಮಗಳು ಹುಟ್ಟಿ ಬರ್ತಾ. ನೀನು ಅಳಬೇಡಕ್ಕ. ಅಲ್ಲ ಶಾರಕ, ಈ ಕೆಟ್ಟ ಪರಿಸ್ಥಿತಿಗಳು ನಮ್ಮನ್ನು ಹುಡ್ಕೊಂಡ ಬರ್ತಾವ. ಯಾಕೋ ಸಿದ್ಧಾರ್ಥ ಮನಸ್ಸು ಸರಿ ಇರೋಕ್ಕಿಲ್ಲ. ಅವ್ನ ಮಕ್ಕ ನೋಡಿದ್ರೆ ಹೇಳ್ತಾನ ಅವ್ ಇಂಥದ ಅಂತೇಳಿ. ಅದ್ರಾಗ ಅವ್ ಎಂದೂ ಹಂಗೆ ಮಾತಾಡವಲ್ಲ. ಇವತ್ತು ಹಂಗೆ ಮಾತಾಡಿದ ಅಂದ್ರೆ ಎಷ್ಟು ಬೇಜಾರಾಯ್ತು. ಅದೇನಾದರೂ ಆಗಲಿ, ಇಬ್ಬರು ಆರಾಮಾಗಿದ್ರೆ ನಂಗೆ ಅಷ್ಟು ಸಾಕು. ಅಕ್ಕ ನೋಡಕ್ಕ, ನೀ ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ಎಲ್ಲ ಒಳ್ಳೇದಾಕೈತಿ. ಮೊದಲು ಕಣ್ಣು ಒರೆಸ್ಕೊ. ನೀನು ಏನವ, ನೀನು ಕಣ್ಣು ಒರೆಸ್ಕೊ ಮೊದಲು. ಎಲ್ಲ ಅದೇ ಬರ ಆಗ್ತದೆ. ಶಾರಕ, ಬೆಳಗ್ಗೆಯಿಂದ ಬಂದ ಸಮನ ಗಿರಿಜಿ ಫೋನ್ ಹಚ್ಚತ್ತಾಳೆ. ಏನಂತ ಹೇಳಿವ ಏನಂತ ಹೇಳಿ ನನಗೆ? ನಾನು ಬರ್ತೀನಂತಂದ್ರೆ ಈ ಹುಡುಗರು ಕರ್ಕೊಂಡು ಹೋಗಲಿಲ್ಲ. ಗಿರಿಜಕ್ಕನರ ಅವ್ರ ಜೊತೆ ಕಳಿಸ್ಬೇಕಿತ್ತು. ಈ ಪ್ರೀತಿ ಸಣ್ಣ ಹುಡುಗಿರ ಅದಕ್ಕೇನು ಗೊತ್ತೈತಿ? ಅಯ್ಯೋ ದೇವ, ಏನು ಮಾಡ್ಬೇಕಂತ ಅರ್ಥ ಆಗುತ್ತೆ. ಇವ್ರಿಗೆ ಫೋನ್ ಹಚ್ಚಿದೆ ಅಕ್ಕ, ಇನ್ನು ಮನೆಗೆ ಬರೋಕ್ಕೆ ತಯಾರಿಲ್ಲ. ನನಗೆ ನೋಡಿದ್ರೆ ಎಷ್ಟು ಒಂಥರ ಹಿಡಿದು ಆಗತ್ತೈತೆ. ಅವ್ರು ಅವ್ರ ಜೊತೆ ಇದ್ದಿದ್ರೆ ಒಬ್ರು ದೊಡ್ಡವ್ರು ಯಾರ ಜೊತೆ ಇದ್ದಂಗೆ ಹಾಕಿತ್ತು. ಇಲ್ಲ, ನಾವು ದವಾಖಾನೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಹೋಗಿ ಫೋನ್ ಹಚ್ತೀವಿ ಅಂತ ಹೇಳಿದವ್ರು ಇನ್ನೂ ಮಟ್ಟ ಫೋನ್ ಹಚ್ಚಿಲ್ಲ. ಪ್ರೀತಿಗೆ ಫೋನ್ ಹಚ್ಚಿದೆ. ಆಕೆ ಫೋನು ನಾಟ್ ರೀಚಬಲ್ ಅಂತ ಬರತೈತಿ. ಹೌದಾ? ಸಿದ್ಧಾರ್ಥಿಗೆ ಯಾರಿಗಾರ ಹಚ್ಚಬೇಕಿತ್ತು. ಅಯ್ಯೋ, ಇಬ್ರಿಗೂ ಹಚ್ಚಿದೆ. ಇಬ್ರದ್ದು ಹತ್ತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಅಕ್ಕ ಟೆನ್ಷನ್ ಮಾಡ್ಕೋತಾಳೆ. ಅಕ್ಕ ಹಚ್ಚಿದೆ, ಅದು ಯಾಕೋ ಈ ಮಳೆ ಬರತ್ತಲ್ಲ ಹೊರಗೆ, ಅದ್ರ ಸಂಬಂಧ ಟವರ್ ಇಲ್ಲ ಅನಿಸ್ತೈತಿ. ಹಚ್ತಾರೆ ಅವರು ನೀನು ನಡಿ ಒಳಗೆ ನೋಡಿ. ನೀನು ಒಂದು ಸ್ವಲ್ಪ ಒಳಗೆ ಇಲ್ಲ ಅಂದ್ರೆ ದೇವ್ರ ಮುಂದೆ ಒಂದು ಜ್ಞಾನ ಮಾಡ್ತೀನಿ, ನಿನ್ನ ಮನಸ್ಸಿಗೆ ಸಮಾಧಾನಕ್ಕೆ. ಇಲ್ಲಿ ಕುಂತ್ರೆ ಸಮಸ್ಯೆ ಬಗ್ಗೆ ಇರಂಗಿಲ್ಲ ಅಕ್ಕ. ನಡಿ ಅಕ್ಕ, ಒಳಗೆ ಹೂ ನಡಿ. ಇಲ್ಲ ನನಗೆ ಯಾಕೋ ಮನಸ್ಸಿಗೆ ಒಂಥರ ಸಂತ. ನನಗೆ ಯಾಕೋ ಯಾವುದು ಒಳ್ಳೆ ಖುಷಿ ಅಂತ ನನಗೆ ಅನಿಸ್ಕೊತ.
ಆ ಬಾದಾಮಿ ಬನಶಂಕರಿ ಮೇಲೆ ಎಲ್ಲ ಭಾರ ಹಾಕ. ಆ ತಾಯಿ ನಮಗದಾಳ, ಏನೋ ಒಂದು ದಾರಿ ತೋರಿಸ್ತಾಳ. ನೀನು ಕಣ್ಣೀರು ಹಾಕೋಂತ ಕುಂತ್ರ ಪ್ರಯೋಜನ ಇಲ್ಲಕ್ಕ. ನಡಿ, ಆ ದೇವ್ರ ಹತ್ರ ಕುಂತ ಒಂದು ಧ್ಯಾನಾರ ಮಾಡು. ನಡಿ ನಡಿ, ಆತ್ನಾರ ಮಾಡು ನಡಿ. ಆ ನಮ್ಮ ತಾಯಿ ಬಾದಾಮಿ ಬನಶಂಕರಿ ನಮ್ಮನ್ನು ಕಾಪಾಡಿರಷ್ಟು ಸಾಕು, ಅಷ್ಟು ಸಾಕು.